ರೈತಣ್ಣ 80 ಮತ್ತು 90ರ ದಶಕದಲ್ಲಿ ಲಿಂಗಣ್ಣ ಸತ್ಯಂಪೇಟೆಯವರು ಈ ಹಾಡನ್ನು ಕರ್ನಾಟಕದ ಉದ್ದಗಲಕ್ಕೂ ಈ ಹಾಡು ಹೇಳಿ ಬೆಳೆದಿರ್ತಕ್ಕಂಥವ್ರು ನಾವು. ಆ ಹಾಡನ್ನು ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಅವರ ಮಗನಾಗಿರ್ತಕ್ಕಂಥವರು, ಲಿಂಗಣ್ಣ ಸತ್ಯಂಪೇಟೆಯವರ ಮಗನಾಗಿರ್ತಕ್ಕಂಥವರು ವಿಶ್ವರಾಜ್ಯ ಸತ್ಯಂಪೇಟೆಯವರು ಮೊದಲನೇದಾಗಿ ಹಾಡು ಹೇಳಿದ್ರೆ ನಾನು ಮುಂದೆ ಮಾತಾಡ್ತೀನಿ, ಇಲ್ಲದ್ರೆ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಬನ್ನಿ ಸರ್. ಹಾಡಿದ ಒಂದು ನುಡಿ ಮಾತು ನನಗೆ ಗೊತ್ತಿದೆ, ಅದನ್ನು ಮಾತ್ರ ಆಡ್ತೀನಿ. ಆಯ್ತು. ಏನು ಮಾಡಿ ಏನು ಬಂತಣ್ಣ ಓ ರೈತಣ್ಣ, ಯಾತಕ್ಕಾಗಿ ಬದುಕಬೇಕಣ್ಣ ಓ ರೈತಣ್ಣ, ಯಾತಕ್ಕಾಗಿ ಬದುಕಬೇಕಣ್ಣ. ರೈತ ದೇಶ ಎಂದು ಹೇಳುವರು, ರೈತ ದೇಶ ಎಂದು ಹೇಳುವರು, ರೈತರನ್ನೇ ಕೊಲ್ಲುತ್ತಿರುವರು. ಹೊಗಳನಾಯಿ ನರಿಗಳೆಲ್ಲ ಒಳ್ಳೆ ಹೊಡೆವ ಕೂಡರೆಲ್ಲ, ಬೆನ್ನು ಮೂಳೆಯ ರೈತನೆಂದು ಬೆನ್ನು ಬಗ್ಗಿಸಿ ಜಡಿಯುತ್ತಿರುವರು. ಏನು ಮಾಡಿ ಅಯ್ಯೋ ಏನು ಮಾಡಿ ಏನು ಬಂತಣ್ಣ ಓ ರೈತಣ್ಣ, ಯಾತಕ್ಕಾಗಿ ಬದುಕಬೇಕಣ್ಣ ಓ ರೈತಣ್ಣ, ಯಾತಕ್ಕಾಗಿ ಬದುಕಬೇಕಣ್ಣ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ನಿನ್ನಿಂದ ನೋಡ್ತಾ ಇದ್ದೀನಿ ಸಾವಿರ ಸಂಖ್ಯೆಯಲ್ಲಿ ನೆಹರು ತಾರಾಲಯದವರು ಏರ್ಪಡಿಸಿರ್ತಕ್ಕಂಥ ವೈಜ್ಞಾನಿಕದ ವಿಚಾರವನ್ನು ತಿಳಿಲಿಕ್ಕೆ ಯಾದಗಿರಿಯ ಸುತ್ತಮುತ್ತಲಿನ ಕಾಲೇಜ್ ಮತ್ತು ಹೈಸ್ಕೂಲ್ನ ವಿದ್ಯಾರ್ಥಿಗಳು ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸಿದಿರಿ. ಇದು ಈ ಸಮ್ಮೇಳನದ ಸಾರ್ಥಕತೆ. ಹಾಗೆಯೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಗೌರವಿಸ್ತಾ, ವೇದಿಕೆ ಮುಂಭಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಏನು ಮಾಡಿ ಏನು ಬಂತಣ್ಣ ಓ ರೈತಣ್ಣ, ಇದು ದೊಡ್ಡ ವಿಚಾರ. ಕೃಷಿಯ ವಿಚಾರ ಒಂದು ಮಾತಿನಲ್ಲಿ 10 ಮಾತಿನಲ್ಲಿ ಹೇಳಲಿಕ್ಕೆ ಮುಗಿಲಾರದಂಥದ್ದು. ಆದರೆ ಭಾರತ ದೇಶದ ಪ್ರಸ್ತುತಿಗೆ ಏನು ಹೇಳಬೇಕನ್ನೋದೇ ಒಂದು ದೊಡ್ಡ ಸಂಕಟ. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ನಾನು ಬೀಜದಿಂದ ಶುರು ಮಾಡ್ಬೇಕಾ, ಬೆಳೆಯಿಂದ ಶುರು ಮಾಡ್ಬೇಕಾ, ಮಾರ್ಕೆಟಿಂದ ಶುರು ಮಾಡ್ಬೇಕಾ, ಬರಗಾಲದಿಂದ ಶುರು ಮಾಡ್ಬೇಕಾ, ಅತಿವೃಷ್ಟಿ ಅನಾವೃಷ್ಟಿಯಿಂದ ಶುರು ಮಾಡ್ಬೇಕಾ? ಎಲ್ಲ ಪ್ರಶ್ನೆಗಳಿಗೆ ದೊಡ್ಡ ವಿಚಾರವನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಕರೆದಿರ್ತಕ್ಕಂಥದ್ದು ಅಜೆಂಡಾ. ಅದಕ್ಕೂ ಮುಂಚೆ ಒಂದು ಸಣ್ಣ ಪ್ರಹಸನವನ್ನು ಹೇಳಿ ನನ್ನ ಮಾತನ್ನು ಮುಂದುವರಿಸ್ತೀನಿ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಸರಪನಹಳ್ಳಿ ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಮಂಜುಗೌಡ ಅಂತ ಒಬ್ಬ ರೈತ, 36 ವರ್ಷದ ಒಬ್ಬ ಮಂಜುಗೌಡ ರೈತ, 28 ವರ್ಷದ ಅವನ ಹೆಂಡತಿ ಹೆಸರು ಗೀತಾ, ದಾಖಲೆ ಮಾಡಿದ್ವಿ. ಅವನ ಮಗ 6 ವರ್ಷದ ಮಗ ಮನೋಜ್ ಕುಮಾರ್ ತನ್ನ ಅಣ್ಣ ತಮ್ಮಂದಿರ ಹತ್ರ ಭಾಗ ಮಾಡಿಕೊಂಡು 4 ಎಕರೆ ಭೂಮಿ ಅವನ ಭಾಗಕ್ಕೆ ಬಂತು. ಆ 4 ಎಕರೆ ಭೂಮಿಗೆ ಬೋರ್ ಹಾಕಿದ, 5 ಬೋರ್ ಹಾಕಿದ. ಕೊನೆಯ ಬೋರಲ್ಲಿ ಕೇವಲ 3/4 ಇಂಚು ನೀರು ಸಿಕ್ತು. ಆ 3/4 ಇಂಚು ನೀರಿಗೆ ಪಂಪ್ ಸೆಟ್ ಅಳವಡಿಸಿ 2 ಎಕರೆ ಪ್ರದೇಶದಲ್ಲಿ
ಗಂಡ ಹೆಂಡತಿ ಕಷ್ಟಪಟ್ಟು ಹಾಲುಗಡ್ಡಿಯನ್ನು ಬೆಳೆದ್ರು. ಸೊಸೈಟಿಯಲ್ಲಿ 2 ಲಕ್ಷ ಸಾಲ ತಂದಿದ್ರು. ಆ ಬೆಳಿಲಿಕ್ಕೆ ಬೇಕಾದಂಥ 6-7 ತಿಂಗಳ ಕಾಲ ಕಿರಾಣಿ ಅಂಗಡಿಯಲ್ಲಿ 6,800 ರೂಪಾಯಿ ಬಾಕಿ ಮಾಡಿದ್ರು. ಕನಿಷ್ಠ 40 ಚೀಲ ಬರುತ್ತೆ ಅಂತಕ್ಕಂಥ ಭರವಸೆ ಇಟ್ಟು ರಂಟಿ ಹೊಡೆದ್ರು. ಆಲೂಗಡ್ಡೆ ಬಹಳ ಸಮೃದ್ಧಿಯಾಗಿ ಬೆಳೆದಿತ್ತು. ಆ ಟೈಮಿಗೆ ಸೈಕ್ಲೋನ್ ಎಫೆಕ್ಟ್ ಶುರುವಾಗಿ 6 ದಿನಗಳ ಕಾಲ ಜಿಟಿ ಮಳೆ ಹಿಡಿಯಿತು. ಸಂಪೂರ್ಣವಾಗಿ ಆಲೂಗಡ್ಡೆ ಆ ಭೂಮಿಯಲ್ಲಿ ಕೊಳತೋಯ್ತು. ಅಲ್ಲಿಗೂ ನಿರಾಶೆ ಆಗಲಾರ್ದಂಗೆ ಗಂಡ ಹೆಂಡತಿ ಕಲೆ ಬಿದ್ದು ಇರ್ತಕ್ಕಂಥ ಒಳ್ಳೊಳ್ಳೆ ಆಲೂಗಡ್ಡೆಯನ್ನು ಸಂಸ್ಕರಣ ಮಾಡಿ 4 ಚೀಲ ಕಡೂರಿಗೆ ಒಂದೇ ಬಸ್. ಬೆಳಿಗ್ಗೆ ಹೋದರೆ ರಾತ್ರಿ ಆಲ್ಟಿಗೆ ಬರ್ತಕ್ಕಂಥ ಒಂದೇ ಬಸ್ ಇತ್ತು ಸರ್ಪನಹಳ್ಳಿಗೆ ಕಡೂರಿಂದ. ಆ ಬಸ್ಸಿಗೆ ಹಾಕ್ಕೊಂಡು ಹೋದ, ಮಾರ್ಕೆಟಲ್ಲಿಟ್ಟ. ಕೇವಲ 450 ರೂಪಾಯಿ ಬಂತವನು. ಆ ಮಂಜುಗೌಡ ಆಲೋಚನೆ ಮಾಡಿದ, ಸರಿ ಸಮಾನಕರಿಂದ ಸ್ವಾಭಿಮಾನದಿಂದ ಭಾಗ ಮಾಡ್ಕೊಂಡೆ ಜೀವನ ಕಟ್ಕೋಬೇಕಂತೇಳಿ ಗಂಡ ಹೆಂಡತಿ ಹಗಲು ರಾತ್ರಿ ಪೇಚಾಡಿದ್ವಿ. ಇನ್ನು ಮುಂದೆ ಬದುಕಕ್ಕಾಗಲ್ಲ ಅಂತ ತೀರ್ಮಾನ ಮಾಡಿ ಒಂದು ಬಾಟ್ಲಿ ವಿಷ ತಗೊಂಡು ತನ್ನ ಕೈ ಚೀಲದಲ್ಲಿ ಇಟ್ಕೊಂಡು ರಾತ್ರಿ 8:30 9 ಗಂಟೆಗೆ ಆ ಬಸ್ ಬರುತ್ತೆ ಊರಿಗೆ. ಬರ್ತಾನೆ ಆ ಮನೋಜ್ ಕುಮಾರ ಬಸ್ ಸ್ಟ್ಯಾಂಡ್ನಲ್ಲಿ ಕಾಯ್ತಿರ್ತಾನೆ. ನಮ್ಮಪ್ಪ ಬರ್ತಾನ, ಬ್ರೆಡ್ ಬಿಸ್ಕತ್ತು ಹಣ್ಣು ಏನೋ ತರ್ತಾನ ಅಂತೇಳಿ ಆ ಮಗು ಕಾಯ್ತಾ ಇರ್ತತಿ. ಆ ಬಸ್ಸಿಗಳ ಅಪ್ಪನ ಜೊತೆಗೆ ಅಂಟರ್ ಬಡಿತಾನ. ಅದರೊಳಗೆ ಏನೈತಿ ಕೊಡಕ? ಏನೈತಿ? ವಿಷ ಐತಿ. ಕೊಡ್ಲಾರ್ದಂಗೆ ಮನೆಗೆ ಬರ್ತಾನ. ಆಗ ತಾನೇ ಅವನ ಹೆಂಡತಿ ಗೀತಾ ಹಾಲು ಕರೆದು ಹಾಲನ್ನ ಕಾಸಿ ಆರಿಸ್ತಾ ಇರ್ತಾಳೆ. ಆ ಹೆಂಡತಿಗೆ ಹೇಳ್ತಾನೆ, ಇನ್ನು ನಾವು ಬದುಕಬಾರ್ದು, ಇನ್ನು ಜೀವನ ಮಾಡೋಕ್ಕಾಗಲ್ಲ, ಅದಕ್ಕಾಗಿಯೇ ಈ ಹಾಲಿಗೆ ವಿಷ ಹಾಕ್ಕೊಂಬಿಡೋನು, ಕುಡಿಯೋನು ಅಂತೇಳಿ ಮಾತಾಡ್ತಾರೆ. ಆ ಮನೋಜ್ ಕುಮಾರ್ಗೆ ಇದು ಅರ್ಥ ಆಗುತ್ತೆ. 6 ವರ್ಷದ ಮಗು ಓಡುವ ಪ್ರಯತ್ನ ಮಾಡ್ತತಿ. ಆ ಮಗುವಿನ ಎಳ್ಕೊಂಡು ಚಿರುಕ ಹಾಕಿ ಒಂದು ಲೋಟ ವಿಶ್ರಮಿಸಿದ ಹಾಲನ್ನು ಕುಡಿಸ್ತಾರೆ. ನಂತರ ಅವರು ಒಂದೊಂದು ಲೋಟ ಹಾಲು ಕುಡಿತಾರೆ. 3 ಜನ ವಿಷ ಹಾಲು ಕುಡ್ದಾರ. ಒಬ್ಬರದು ಪ್ರಾಣ ಹೋಗ್ಬಲ್ದು, ಬರೀ ವಾಂತಿ ಆಗುತ್ತೆ. ಅರೆ ಆ ಕುಟುಂಬ ತೀರ್ಮಾನ ಮಾಡಿ 3 ಹಗ್ಗ ಕಟ್ತಾರೆ. ಆ ಮಂಜುಗೌಡ ಮನೋಜ್ ಕುಮಾರ್ನ ಮ್ಯಾಗ ಎತ್ತಾನೆ. ಅವ್ರ ತಾಯಿ ಗೀತಾ ಹಗ್ಗದ ಉರುಳನ್ನು ಅವನಿಗೆ ಹಾಕ್ತಾಳೆ, ಸಾಕಿ ಕೊಡ್ತಾರೆ. ನಂತರ ಅವರಿಬ್ಬರು ಕೂಡ ನೇಣು ಹಾಕ್ಕೊಂಡು ಸತ್ತಿದ್ರು. 3 ಹಗ್ಗ ಕಡಿದು ಅವರು ಮನೆ ಬಾಗಿಲಿಗೆ ಮನಿಸಿದ್ರು. ಆ ಭಾಗದಲ್ಲಿ ನಾವಿದ್ವಿ. ಆಲೋಚನೆ ಮಾಡಿ, ಇಲ್ಲಿ ಕುಂತಿರ್ತಕ್ಕಂಥ ಜನ, ಕೆಳಗಡೆ ಕುಂತಿರ್ತಕ್ಕಂಥ ನನ್ನ ಮಕ್ಕಳು, ಶಾಲಾ ಮಕ್ಕಳು, ನೀವು ನಾವೆಲ್ಲರೂ ಕೂಡ ನೆಗಡಿ ಕೆಮ್ಮು ಬಂದ್ರ ನಮ್ಮ ತಾಯಿ ತೊಡೆ ಮೇಲೆ ಹಾಕ್ಕೊಂಡು ಹಾಲು ಕುಡಿಸಿರೋ ಕೈ, ಔಷಧಿ ಕುಡಿಸಿರೋ ಕೈ, ವಿಷ ಕುಡಿಸ್ಬೇಕಾ? ಅಲ್ಲಿಗೂ ನೇಣು ಹಾಕ್ಬೇಕಾ? ಬಂದಾಯ್ತು. ಭಾರತ ದೇಶದಲ್ಲಿ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂತಾನೆ. ಅರ್ಧ ಗಂಟೆಗೆ ಅಂದ್ರೆ ಒಂದು ದಿನಕ್ಕೆ ಸರಾಸರಿ 50 ಜನ ಕೃಷಿಯನ್ನು ನಂಬಿರ್ತಕ್ಕಂಥವ್ರು ಆತ್ಮಹತ್ಯೆ ಮಾಡ್ಕೊಂತಾರಂದ್ರೆ ಏನು ಕಾರಣ? ಏನು ಕಾರಣ? ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಈ ದೇಶ 1947 ಸ್ವತಂತ್ರ ಆಗಿತ್ತು. 30 ವರ್ಷಗಳ ಕಾಲ ಈ ದೇಶ ಕಟ್ಟುವ ಕೆಲಸ ಆಯ್ತು ಸರ್. ರವಿಕಿರಣ್ ಸರ್, 30 ವರ್ಷ ಈ ದೇಶವನ್ನು ಪ್ರಾಮಾಣಿಕವಾಗಿ ಕಟ್ಟಿದ್ರು. ಅದಕ್ಕಾಗಿಯೇ ಇದೊಂದು ದೇಶ ಆಗಿ ಬೆಳೀತು. ಏನದು? ಸರಿಸುಮಾರು 400 ಸಾರ್ವಜನಿಕ ಸಂಸ್ಥೆಗಳನ್ನು ಬೆಳೆಸಿದ್ರು. ಅದು ಬ್ಯಾಂಕ್ ಇರ್ಬೋದು, ರೈಲ್ವೆ ಇರ್ಬೋದು, ಅಂಚೆ ಇರ್ಬೋದು,
ಬೇಸಿನಲ್ಲಿರ್ಬೋದು 400ಕ್ಕೂ ಹೆಚ್ಚು ಸಂಸ್ಥೆಗಳನ್ನು ಬೆಳೆಸಿದ್ರು. ಅಷ್ಟು ಮಾತ್ರ ಅಲ್ಲ, ಬಾಕ್ರಾ ನಾಂಗಲ್, ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನದ ನೀರಾವರಿಗೆ, ಡೆಲ್ಲಿಯ ಪಾರ್ಲಿಮೆಂಟ್ ಕರೆಂಟಿಗೆ ಕೆಲಸ ಮಾಡಿದ್ದು ಬಾಕ್ರಾ ನಾಂಗಲ್ ಅಂತ ಹಲವಾರು ಡ್ಯಾಮ್ಗಳನ್ನು ಕಟ್ಟಿ. ಈಗ ಹೇಳಿದ್ರಲ್ಲ ತಾಯಿಯವರು, ನಮ್ಮ ನಿಜವಾದ ದೇವಸ್ಥಾನಗಳು ಯಾವಂದ್ರೆ ಡ್ಯಾಮ್ಗಳು ಅಂತೇಳಿ ಪ್ರಕಟಣೆ ಮಾಡಿರ್ತಕ್ಕಂಥ ಕಾಲಘಟ್ಟ ಅದು. ಈಗ 30 ವರ್ಷಗಳ ನಂತರ 1977ರ ನಂತರ 1994ರಲ್ಲಿ ವಿಶ್ವ ವಾಣಿಜ್ಯ ಸಂಸ್ಥೆಗೆ ನಾವು ಯಾವಾಗ ಸಹಿ ಮಾಡಿ ಬಂದ್ವಿ, ಅವತ್ತಿನಿಂದ ಕೃಷಿ ಸಂಪೂರ್ಣವಾಗಿ ಕುಸಿತೋಯ್ತು. ಅಷ್ಟು ಮಾತ್ರ ಅಲ್ಲ, ಏನು ಇಡೀ ದೇಶದಲ್ಲಿ ಆಗಲೇ ಕುವೆಂಪು ಅವ್ರದ್ದು ಹಾಡು ಹೇಳ್ತೀವಿ ನಾವು, ದೇಶದೊಳಗೆ ಏನೇ ನಡೀತಲ್ಲಿರಲಿ ತನ್ನಿ ಕಾಯಕ ಬಿಡನೆಂದು. 60ರ ದಶಕದಲ್ಲಿನೇ ರಾಷ್ಟ್ರಕವಿ ಕುವೆಂಪು ಅವರು ಈ ಮಾತನ್ನು ಹೇಳಿದ್ದಾರೆ. ಆ ಮಾತು ಸುಳ್ಳ ಕರೆಯುವಂತ ಒಂದ್ಸರಿ ಟೆಸ್ಟ್ ಮಾಡೋಣ. ಕೋವಿಡ್ ಬಂತು ಈ ದೇಶಕ್ಕೆ. ಕೋವಿಡ್ ಬಂದಾಗ ಪಾರ್ಲಿಮೆಂಟ್ ಲಾಕ್ಡೌನ್, ವಿಧಾನಸೌಧ ಲಾಕ್ಡೌನ್, ಇಡೀ ಭಾರತ ದೇಶದ ಎಲ್ಲ ಸಂಸ್ಥೆಗಳು ಲಾಕ್ಡೌನ್ ಆಗಿತ್ತು. ಆದರೆ ಭಾರತ ದೇಶದ 6,40,000 ಹಳ್ಳಿಗಳು ಓಪನ್ ಆಗಿದ್ವು. ಕರ್ನಾಟಕ ರಾಜ್ಯದ 26,000 ಹಳ್ಳಿಗಳು ಓಪನ್ ಆಗಿದ್ವು. ಸುಮಾರು 600ಕ್ಕೂ ಹೆಚ್ಚು ನಗರಗಳಿಗೆ, ಕರ್ನಾಟಕದ 600ಕ್ಕೂ ಹೆಚ್ಚು ನಗರಗಳಿಗೆ, ತಾಲೂಕಾ ಕೇಂದ್ರಗಳನ್ನ ಸೇರಿದಂತೆ, ಜಿಲ್ಲಾ ಕೇಂದ್ರಗಳನ್ನ ಸೇರಿದಂತೆ ಅಕ್ಕ ಪಕ್ಕದ ಹಳ್ಳಿಯಿಂದ ಸೊಪ್ಪು ತರಕಾರಿ, ಡಾಕ್ಟ್ರ್ ಏನು ಹೇಳಿಬಿಟ್ರು, ಬಿಸಿ ಬಿಸಿ ಅನ್ನ ಸಾರು ಉಂಡ್ರಿ, ಅದ್ರ ಜೊತೆ ನಿಂಬೆಹಣ್ಣು ಕೇಳ್ರಿ ಅಂತ. ಯಾರು ನಿಂಬೆಹಣ್ಣು ಕೊಟ್ಟವರು? ಪೊಲೀಸರು ಹೊಡಿತಾ ಇದ್ರೆ ದಾರಿ ಉದ್ದಕ್ಕೂ ಹೋಗಿ ನಗರದ ಜನರಿಗೆ ಸೊಪ್ಪು ತರಕಾರಿ ನಿಂಬೆಹಣ್ಣು ಕೊಟ್ಟು ಆ ಕೋವಿಡ್ ಅಲ್ಲಿ ಕೂಡ ಈ ದೇಶದ ರಕ್ಷಣೆ ಮಾಡಿದ್ದು ಯಾರಾದ್ರೂ ಇದ್ರೆ ಅದು ಈ ದೇಶದ ರೈತರು. ಅಂತ ರೈತ ಕುಲ ಯಾಕಿದು ನಾಶ ಆಕತೈತಿ ನಿಮಗೆ ಗೊತ್ತಿರಬೇಕು. ಈಗ ಕಳೆದ 12-13 ವರ್ಷಗಳಲ್ಲಿ ಈ ದೇಶದಲ್ಲಿ ಏನು ನಡೀತಾ ಇದೆ ನಾವು ಹೇಳಿಲ್ಲ ಕೇಳಲಿಲ್ಲ ಅಂತ ಕೋವಿಡ್ ಸಂದರ್ಭದಲ್ಲಿ ನಮ್ಮ ರೈತರನ್ನ ನಾಶ ಮಾಡುವಂತ, ರೈತರ ಬದುಕಿಗೆ ಹಿಂಸೆ ಕೊಡ್ತಕ್ಕಂಥ 3 ಪ್ರಮುಖ ಕಾನೂನುಗಳನ್ನು ಕೇಂದ್ರ ಸರ್ಕಾರ ತಂತು. ಕೋವಿಡ್ ಐತಿ, ಜನ ಎಲ್ಲ ಮಲಗಿಬಿಟ್ಟಾರ, ಇವರೇನು ಮಾಡಲ್ಲ ಅಂತಕ್ಕಂಥ ಭ್ರಮೆಯಲ್ಲಿ ಸರ್ಕಾರ ಇತ್ತು. 540 ರೈತ ಸಂಘಟನೆಗಳು ಸೇರಿ 13 ತಿಂಗಳ ಕಾಲ ಧೀರೋದಾತ್ತ ಹೋರಾಟ ಮಾಡಿ 780 ಜನ ಪ್ರಾಣಾರ್ಪಣೆ ಮಾಡಿ ಕೊನೆಗೆ ಈ ದೇಶದ ಪ್ರಧಾನಮಂತ್ರಿಗಳು ಕ್ಷಮೆ ಕೇಳಿ ಬರೆದುಕೊಟ್ಟು ನಮ್ಮ ಒತ್ತಾಯಗಳಿಗೆ ಮಾಡಿಸ್ತಕ್ಕಂಥ ಏಕೈಕ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಈ ದೇಶದ ಸ್ವಾತಂತ್ರ್ಯದ ನಂತರ ದೊಡ್ಡ ಚಳವಳಿ ಅಂದದು ರೈತ ಚಳವಳಿ. ಅಂತ ಚಳವಳಿಯನ್ನು ಮಾಡಿರ್ತಕ್ಕಂಥ ಸಂದರ್ಭ ಏನು ನಿಮಗೆ ಗೊತ್ತಿರಬೇಕು. ಈಗಾಗಲೇ ಏನು 30 ವರ್ಷಗಳ ಕಾಲ ದೇಶವನ್ನು ಕಟ್ಟಿ ಅನೇಕ ಸಾರ್ವಜನಿಕ ಸಮಸ್ಯೆಗಳನ್ನು ಮಾಡಿ ಸರ್ಕಾರದ ಸೊತ್ತಿನಿಂದ ನಡೀತಕ್ಕಂಥ ಈಗಿನ 183 ಸಂಸ್ಥೆಗಳನ್ನು ದಿನಕ್ಕೊಂದರಂತೆ ಮಾರಾಟ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಪಾಲಿಸಿ ಇಟ್ಟಿದ್ದಾರೆ, ನ್ಯಾಷನಲ್ ಪೈಪ್ಲೈನ್ ಮಿಷನ್ ಅಂತ ಇಟ್ಟಿದ್ದಾರೆ ಹೆಸರು. ಅದಕ್ಕೆ ನ್ಯಾಷನಲ್ ಪೈಪ್ಲೈನ್ ಮಿಷನ್ ಅಂತ ಇಟ್ಟು ಅದರಲ್ಲಿ 125,000 ಕೋಟಿ ಲಾಭ ಬರ್ತಕ್ಕಂಥ ಸಂಸ್ಥೆಗಳು.
ಅದರಲ್ಲಿ 60 ಸಂಸ್ಥೆಗಳು ಸ್ವಲ್ಪ ಕಮ್ಮಿ ಲಾಭ ತರ್ತಾವೆ. ಅವುಗಳನ್ನು ಮಾರಲಿಕ್ಕೆ ಪಾರ್ಲಿಮೆಂಟಲ್ಲಿ ನೆಪ ಹುಡ್ಡಿ ಈಗಾಗಲೇ 183 ಸಂಸ್ಥೆಗಳನ್ನು ಮಾರಾಟ ಮಾಡಿ ಈ ದೇಶವನ್ನು ಖಾಸಗಿಯವರ ಕೈಗೆ ಕೊಡಲಿಕ್ಕೆ, ಶ್ರೀಮಂತರ ಕೈಗೆ ಕೊಡಲಿಕ್ಕೆ ನಿರಂತರ ಪಿತೂರಿ ನಡೆದಿದೆ. ಇದಕ್ಕೂ ವ್ಯವಸಾಯಕ್ಕೂ ಏನು ಸಂಬಂಧ ಐತಿ? ಯಾಕಂದ್ರೆ ಎಲ್ಲರೂ ವಿದೇಶಕ್ಕೆ ಹೋಗಿರ್ತಾನೆ. ಈ ದೇಶದ ಪ್ರಧಾನಮಂತ್ರಿಗಳು ಪ್ರಪಂಚದ 50ಕ್ಕೂ ಹೆಚ್ಚು ದೇಶಗಳಿಗೆ ಅಡ್ಡಾಡ್ಯಾರ. ಏನು ನೋಡಿ ಬಂದಾರ? ಅಮೇರಿಕ ಅಂತ ಒಂದು ದೇಶ ಐತಪ್ಪ, ಯುರೋಪಿಯನ್ಸ್ ಕಂಟ್ರಿಗಳಲ್ಲಿ ದೇಶಗಳದವಪ್ಪ, ಅಲ್ಲಿ ಹೆಂಗಪ್ಪ ಮಾಡ್ತಾರ? ಇಡೀ ದೇಶದ ಸರ್ವೆ ಅವ್ರ ಕೈಯಾಗಿರುತ್ತೆ. ಅಮೇರಿಕ ದೇಶದ ಒಟ್ಟು ಜನಸಂಖ್ಯೆ ಎಷ್ಟೋ? ಈ ಜನಸಂಖ್ಯೆ ಏನೇನು ಊಟ ಮಾಡ್ತಾರ? ಇವ್ರಿಗೆ ಎಷ್ಟು ಗೋಧಿ ಬೇಕೋ, ಎಷ್ಟು ಬಟೋಟ ಬೇಕೋ ಅಂದ್ರೆ ಆಲೂಗಡ್ಡೆ ಬೇಕೋ, ಎಷ್ಟು ಸೋವಿಯಾ ಬೇಕೋ, ಎಷ್ಟು ಹಾಲು ಬೇಕೋ, ಎಷ್ಟು ಮೊಟ್ಟೆ ಬೇಕೋ, ಎಷ್ಟು ಮಾಂಸ ಬೇಕು, ಎಲ್ಲದು ಲೆಕ್ಕಾಚಾರ ಆ ದೇಶದಲ್ಲಿ ಇರುತ್ತೆ. ಹಂಗಾದ್ರೆ ಏನೇನು ಬೆಳಿತೀವಿ, ಎಷ್ಟೆಷ್ಟು ಪ್ರಮಾಣ ನಮಗಾಗಿ ಬೆಳಿಬೇಕು, ವಿದೇಶಕ್ಕೆ ಕಳಿಸ್ಲಿಕ್ಕೆ ಎಷ್ಟು ಬೆಳಿಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಅಲ್ಲಿಯ ರೈತರನ್ನ ಸಂರಕ್ಷಣೆ ಮಾಡ್ತಾರೆ. 1 ಲಕ್ಷ ಎಕರೆ ಭೂಮಿ ನೀರಾವರಿ ಇದ್ರೆ, ಮಿಸ್ಟರ್ ಈ ಸರಿ 50,000 ಎಕರೆ ಮಾತ್ರ ನೀನು ಆಲೂಗಡ್ಡೆ ಬೆಳಿಬೇಕಂತ ನೋಟಿಸ್ ಕೊಟ್ಟರೆ 50,000 ಎಕರೆ ಮಾತ್ರ ಬೆಳಿತಾನ. ಇನ್ನು 50,000 ಎಕರೆಗೆ ಇದರ ಲಾಭ ಎಷ್ಟು ಬಂತೋ ಅಷ್ಟು ಲಾಭವನ್ನು ಅಲ್ಲಿ ಬ್ಯಾಂಕಿಗೆ ಆ ರೈತನಿಗೆ ಜಮಾ ಮಾಡ್ತಾರೆ. ಅದು ಅಮೇರಿಕ. ಈ ದೇಶಕ್ಕೆ ದಿಕ್ಕಿಲ್ಲ, ದಿಶಿಲ್ಲ, ಕೃಷಿಗೆ ಸರಿಯಾದ ನೀತಿನೂ ಇಲ್ಲ. ಕೃಷಿ ಬಂಡವಾಳವನ್ನು 60 ಕೃಷಿಗೆ ಪರವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಿದ್ರೂ ಕೂಡ ಕೃಷಿ ಬಂಡವಾಳವನ್ನೇ ಬರೆದಿಲ್ಲ. ಯಾವ ಕೃಷಿಗೆ ಎಷ್ಟು ಬಂಡವಾಳ ಆಗ್ತಾನಂತೇಳಿ ಲೆಕ್ಕಾಚಾರ ಇಲ್ಲದಂಥ ದಿಕ್ಕು ದೇಶ ಇಲ್ಲದ ದೇಶ. ಮೊನ್ನೆ 40 ರೂಪಾಯಿ ಇತ್ತು ಟಮಾಟಿ ಹಣ್ಣು. ಅರೆ ಅಂತೇಳಿ ನಮ್ಮ ರೈತರೆಲ್ಲ ಟಮಾಟಿ ಬೀಜ ಹುಡುಕಿದ್ದ ಉಗ್ಗಿದ್ದ. ಅವ್ರ ಬೆಳೆತಿಗೆ 8 ಟನ್ ಕೆಜಿ ಆಕೈತಿ. ಹೇಳರಿಲ್ಲ, ಕೇಳರಿಲ್ಲ. ದೇಶ ಬಿತ್ತುವ ಮೊದಲೇ, ಮಳಿಕೆ ಒಡೆಯುವ ಮೊದಲೇ ರೈತನಿಗೆ ನಿರ್ದಿಷ್ಟ ಏನು ಇದು ವೈಜ್ಞಾನಿಕ ಸಮಾವೇಶ ಇದೆ. ಯಾಕೆ ವೈಜ್ಞಾನಿಕ ಬೆಲೆ ಕೊಡಲಿಕ್ಕೆ ಈ ಸರ್ಕಾರಗಳಿಗೆ ತಾಕತ್ತಿಲ್ವಾ? ಇದು ಕೂಡ ಬಹಳ ಸಮರ್ಥವಾಗಿ ಈ ವಿಚಾರ ಇಟ್ಟಿದ್ದೀನಿ. ರೈತರ ಕೃಷಿಕನ ರಕ್ಷಣೆ ಮಾಡಿದರೆ ಅನ್ಯ ಮಾರ್ಗಗಳಿಲ್ಲ. ಎಲ್ಲರೂ 1 ಗಂಟೆ 2 ಗಂಟೆ ಆದಮೇಲೆ ಎಲ್ಲರೂ ಆ ಕಡೆ ಬಲಗಡೆ ಆ ಭಾಗಕ್ಕೆ ಓಡ್ತೀವಿ. ಬೇಕು ಪ್ರತಿಯೊಬ್ಬರಿಗೆ ಅನ್ನ. ಒಂದು ಸಣ್ಣ ಪ್ರಾಸನ ಹೇಳಿ ಹೆಚ್ಚಿನ ವಿಚಾರಗಳನ್ನ ಮತ್ತೆ ಪ್ರಸ್ತಾಪ ಮಾಡೋಣ. ಒಂದು ಸಣ್ಣ ಪ್ರಾಸನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಹಿಂಗೇನೆ ಧರ್ಮ ಅಂತೇಳಿ ಭಾರಿ ಹೊಡೆದಾಡ್ತೈತಿ ಇವತ್ತು ಉದ್ದೇಶ. ಹೌದು, ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಏನ್ರಪ್ಪ? ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರೈಸ್ತ ಧರ್ಮನಾ? ಧರ್ಮ ಅಂದ್ರೆ ಏನು? ನಮಗೆ ಗೊತ್ತದ್ದು ರೈತರಿಗೆ ನಾವೆಲ್ಲರೂ ಸೇರಿ ಬದುಕಬೇಕನ್ನೋದು ಧರ್ಮ. ನಾನೊಬ್ಬನೇ ಬದುಕಬೇಕಂತ ಆಲೋಚನೆ ಮಾಡೋದು ಅಧರ್ಮ. ಸರಿ ಏನ್ರಿ ಗುರುಗಳೇ? ಎಲ್ಲರೂ ಸೇರಿ ಬದುಕದೇ ಧರ್ಮ, ನಾನೊಬ್ಬನೇ ಬದುಕಂದ್ರೆ ಅಧರ್ಮ. ಇಷ್ಟು ಸಾಕಲ್ಲ? ಹಿಂಗೆ ಹೊಡೆದಾಡಕತ್ತಿಬಿಟ್ರು. ಕ್ರೈಸ್ತರು ಬಂದರು, ನಾವು ಹೆಚ್ಚು ಸೀದಾ ಯೇಸು ಕ್ರಿಸ್ತನಿಂದ ಪಾಪವನ್ನು ಪರಿಹಾರ ಮಾಡಿ ನಿಮ್ಮನ್ನು ಸೀದಾ ಕರ್ಕೊಂಡು ಹೋಗ್ಬಿಡ್ತೀವಿ ಸ್ವರ್ಗಕ್ಕೆ ಅಂತ. ಮೊಹಮ್ಮದ್ ಪೈಗಂಬರ್ ಅವರು ಬಂದರು. ತಿರುಪತಿ ತಿಮ್ಮಪ್ಪನ ಭಕ್ತರು ಬಂದರು. ಆ ಮಂಜುನಾಥ ಧರ್ಮಸ್ಥಳ ಮಂಜುನಾಥನವರು ಬಂದರು. ಬರ್ರಿಯಪ್ಪ ಅಂತೇಳಿ ಯಾರ್ಯಾರು ಪ್ರಮುಖರಿದ್ರು ಎಲ್ಲ ಬಂದ್ಬಿಡ್ರು ಮರಾಯ ಅಂತೇಳಿ ಕರ್ಕೊಂಬಂದು ಒಂದು ಕಡೆಗೆಲ್ಲ ಜಮಾ ಮಾಡಿ
ಒಂದು ರೂಮಲ್ಲಿ ಬೀಗ ಹಾಕಿ ಅವ್ರನ್ನ 2 ದಿನ ಮಾತಾಡಿಸ್ತಿಲ್ಲ. ಇಲ್ಲೇ ವೇದಿಕೆ ಮೇಲೆ ಒಂದು ರೂಮ್ ಮಾಡಿದ್ವಿ, ನಮ್ಮ ವಿಶ್ವರಾಜ್ಯ ಅವ್ರನ್ನ ಕೇಳ್ಕೊಂಡ್ವಿ, ತಗಡ್ರಿ ಇಲ್ಲೊಂದು ಮಾಡಿಬಿಡೋಣ ಮಾಡಿದ್ವಿ. ಎಲ್ಲರನ್ನೂ ಒಳಗೆ ಹಾಕಿದ್ವಿ. ಅವ್ರನ್ನ 2 ದಿನ ಆದಮೇಲೆ ಒಂದು ಕಡೆಗೆ ಅಲ್ಲವ್ವ ಅಕ್ಬರ್ನ ಫೋಟೋ ಇಟ್ವಿ, ಒಂದು ಕಡೆ ಯೇಸು ಕ್ರಿಸ್ತಂದು ಇಟ್ವಿ, ವೆಂಕಟರಮಣ ಸ್ವಾಮಿದು ಇಟ್ವಿ, ಈ ಕಡೆಗೆ ಧರ್ಮಸ್ಥಳ ಮಂಜುನಾಥಂದು ಇಟ್ವಿ. ಈ ಕಡೆಗೆ ಅನ್ನ ಸಾರು ರೆಡಿ ಆಗೈತಿ. 3 ದಿನ ಆದಮೇಲೆ ಹೊರಗೆ ಬಿಟ್ರ ಅವ್ರು ಯಾಕಡೆ ಹೋಗಾರಪ್ಪ, ಯಾಕಡೆ ಹೋಗಾರ, ಯಾಕಡೆ ಹೋಗಾರ, ಈ ಕಡೆ ಹೋದ್ರ ಈ ಕಡೆ ಹೋದ್ರ. ಅದಕ್ಕಾಗಿಯೇ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ, ಅನ್ನ ಧರ್ಮದ ಮುಂದೆ ಇನ್ಯಾವ ಧರ್ಮನೂ ಇಲ್ಲ, ಅನ್ನ ನಿಜವಾದ ಧರ್ಮ, ಅನ್ನ ಧರ್ಮವನ್ನು ಬೆಳೆಸ್ತಕ್ಕಂಥ ರೈತ ನಿಜವಾದ ರೈತ, ಈ ದೇಶದ ಸಂರಕ್ಷಕ, ಆತನ ಉಳಿಸ್ಲಿಕ್ಕೆ ಬೇಕಾದಂಥ ವೈಜ್ಞಾನಿಕ ಕಾರ್ಯಕ್ರಮಗಳು ಏನಂತೇಳಿ ನಾವು ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಈ ದೇಶದ ವ್ಯವಸಾಯವನ್ನು ಹೆಂಗೆ ಕಾಪಾಡಬೇಕು, ಮಾರ್ಕೆಟಲ್ಲಿ ಹೆಂಗೆ ಬೆಲೆ ಕೊಡಬೇಕು, ಹೆಂಗೆ ನಮ್ಮ ರೈತನ ರಕ್ಷಣೆ ಮಾಡಬೇಕಂತಕ್ಕಂಥದ್ದ ಭಾಳ ವಿವರವಾಗಿರ್ತಕ್ಕಂಥ ವಿಚಾರವನ್ನು ಸಂಯುಕ್ತ ಕಿಸಾನ್ ಮೋರ್ಚಾ 540 ಸಂಘಟನೆಗಳು ದೇಶಾದ್ಯಂತ ಸೇರಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಅದು ಆಗದೆ ಇದ್ದರೆ ಅನ್ನ ಉಣ್ಣಾರೆಲ್ಲ ನಮ್ಮ ಜೊತೆ ಬರ್ರಿ, ಹೋರಾಟ ಮಾಡೋಣ, ಇದನ್ನು ಗೆಲ್ಲೋಣ ಅಂತಕ್ಕಂಥ ಮಾತೇಳಿ ಈ ಅವಕಾಶ ನೀಡಿರ್ತಕ್ಕಂಥ ಈ ಸಮ್ಮೇಳನದ ಸರ್ವಾಧ್ಯಕ್ಷರು ಹಾಗೆಯೇ ನಮ್ಮ ಉಳಿಕಲ್ ನಟರಾಜ್ ಅವರು, ಅನೇಕ ಜನರು, ದೊಡ್ಡ ಪಟ್ಟಿನೇ ಐತಿ, ಕಾರಣರಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ಕೃತಜ್ಞತೆ ಹೇಳಿ, ಭಾಳ ಮುಖ್ಯವಾಗಿ ನಮ್ಮ ಮಲ್ಲಿಕಾರ್ಜುನ್ ಸತ್ಯಂಪೇಟೆ ಅವ್ರನ್ನ ನೆನೆಸ್ಲೇಬೇಕು. ಈ ವೇದಿಕೆಗೆ ಯಾದಗಿರಿಯ ನಿಮ್ಮೆಲ್ಲರನ್ನು ಕಾಣಲಿಕ್ಕೆ ಕಾರಣಕರ್ತರಾದವರು ಅವರು. ನೀವು ಬರಬೇಕು ಅಂದ್ರೆ ನಂದು ಅನೇಕ ಸಮಸ್ಯೆ ಇತ್ತು. ನಂದು ಆರೋಗ್ಯ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ, 14 ವರ್ಷ ಆಯಿತು. 2003ರಲ್ಲಿ ಪೊಲೀಸ್ ದೌರ್ಜನ್ಯದಿಂದ ಹೊಡೆದು ನಮ್ಮ ಗುಲ್ಬರ್ಗ ಜೈಲಿಗೆ ಹಾಕಿದ್ರು. 18 ದಿನಗಳ ಕಾಲ ಆ ನೋವು ತಳ್ಳಾರ್ದಂಗೆ ಗ್ರೂಪಿನ ಕೊಟ್ಟರು. ಹೊರಗೆ ಬರೋ ಹೊತ್ತಿನಾಗ ಕಿಡ್ನಿ ಡಯಾಲಿಸಿಸ್ಗೆ ಹೋದೆ. 14 ವರ್ಷ ಆಯಿತು. ಇವತ್ತು ಕೂಡ ಆ ಚಳುವಳಿಯನ್ನು ಮುಂದುವರಿಸಿದ್ದೀವಿ. ಆ ಕಾರಣಕ್ಕೆ ನನ್ನ ಆರೋಗ್ಯ ಸರಿ ಇದ್ದರೆ ಬರ್ತೀನಿ ಅಂತ ಹೇಳಿದ್ದೆ. ಆರೋಗ್ಯ ಸಾಧಾರಣ ಸುಧಾರಿಸ್ತು. ನಿಮ್ಮೆಲ್ಲ ಕಾಣಲಿಕ್ಕೆ ಒಂದು ಭಾಗ್ಯವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತು ಮಲ್ಲಿಕಾರ್ಜುನ್ ಸತ್ಯಂಪೇಟೆ ಅವರಿಗೂ, ಇಲ್ಲಿಯ ಸಮ್ಮೇಳನದ ಎಲ್ಲರಿಗೂ ಕೂಡ ನಮಸ್ಕರಿಸಿ ನನ್ನ ಮಾತು ವಿರಾಮ ಕೊಡ್ತೀನಿ. ನಮಸ್ಕಾರ.